ಏನ್ ಮಾಡ್ತಾ ಇದೀಯ ನನ್ ಬಂಗಾರಿ? ನಿಮ್ಗಿಷ್ಟ ಅಂತ ಚಿಕನ್ ಫ್ರೈ ಮಾಡ್ತಿದ್ದೀನಿ. ಅಪ್ಪ, ಅಷ್ಟು ಬೇಗ ನನ್ನ ಇಷ್ಟ ಎಲ್ಲ ತಿಳ್ಕೊಂಬಿಟ್ಯಾ ನೀನು? ಅದು ನನ್ ಡ್ಯೂಟಿ ಅಲ್ವೇನ್ರಿ? ನಂಗೂ ಕೂಡ ನಿನ್ನ ಹೀಗೆ ಇಟ್ಕೊಂಡು ಮುದ್ದಾಡಕ್ ಇಷ್ಟ ಕಣೆ. ನನ್ ಕೂಡ ನೀವ್ ಅಡ್ಗೆ ಮನೇಲಿ ಈ ತರ ಮುದ್ದು ಮಾಡೋದು ತುಂಬಾ ಇಷ್ಟ ರೀ. ಓಹೋ, ಪರವಾಗಿಲ್ಲ, ಫಾರ್ಮಲ್ ಇದೆಯಾ? ಎಷ್ಟೇ ಆದ್ರೂ ನಿಮ್ ವೈಫ್ ಅಲ್ವೇನ್ರಿ? ನಿಜ, ನಿನ್ನ ಬಿಡಲ್ಲ. ನೀವೆಲ್ಲ ಕಿಚನಲ್ಲೇ ಮಾಡೋ ಥರ ಇದೆ. ಬೆಡ್ರೂಮಲ್ಲಿ ಯಾರಾದರೂ ರೊಮ್ಯಾನ್ಸ್ ಮಾಡ್ತಾರೆ, ಆದರೆ ಕಿಚನ್ನಲ್ಲಿ ರೊಮ್ಯಾನ್ಸ್ ಮಾಡೋದು ಇನ್ನೂ ರೊಮ್ಯಾಂಟಿಕ್ ಆಗಿ ಅನ್ಸುತ್ತೆ. ನೀವ್ ಹಾಗೆ ಮಾಡ್ತಾ ಇದ್ರೆ ನಂಗೆ ಫೀಲಿಂಗ್ಸ್ ತುಂಬಾ ಬರ್ತಿದೆ ರೀ. ಹಾಗಾದ್ರೆ ನಾನೇ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹಗ್ ಮಾಡಿದ್ರೆ ಈ ಕಡೆ ತಿರುಗ್ತಾರೋ ಏನೋ. ಸರಿ, ಹಗ್ ಮಾಡ್ತೀನಿ. ಏಯ್, ಕೈ ತೆಗಿ. ಯಾವಾಗೂ ನಿನಗಿದೇನಾ? ಸೈಡ್ಗೋಗು. ಹೇ, ಏನ್ ನೀನು ಯಾವಾಗಂದ್ರೆ ಯಾವಾಗ ಸಮಯ ಸಂದರ್ಭ ನೋಡ್ದೆ ಹೀಗ್ ಮನೆಗ್ ಬಂದ್ ಕೂತ್ಕೋತೀರಾ? ಅಂದ್ರೆ ನಮ್ ವೈಫು ಊರಿಗೆ ಹೋಗಿದ್ದಾಳೆ. ಅದಕ್ ನಾನೇನ್ ಮಾಡ್ಬೇಕು ಅಂತೀರಾ? ಮನೇಲಿ ಏನೂ ಅಡಿಗೆ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಏನಾದ್ರೂ ಕೊಡ್ತೀರೇನೋ ಅಂತ. ಸರಿ, ಇಲ್ಲೇ ಇರಿ, ತಗೊಂಡ್ ಬರ್ತೀನಿ. ಹ್ಮ್ ಹ್ಮ್ ಅಯ್ಯೋ, ಬರ್ತಾಳೆ. ಇಲ್ಲಿದೆ ನೋಡಿ, ತಗೊಳ್ಳಿ. ಇನ್ ಮುಂದೆ ಒಳಗಡೆ ಬರ್ಬೇಕಾದ್ರೆ ಬಾಗ್ಲು ತಟ್ ಬನ್ನಿ. ಯಾವಾಗಿಂದನೋ ಗೊತ್ತಿರೋದಲ್ವಾ ಅಂತ ಹಾಗೆ ಒಳಗೆ ಬಂದ್ಬಿಟ್ಟೆ. ಎಷ್ಟ್ ಗೊತ್ತಿರೋರಾದ್ರೆ ಏನೀಗ? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಲಯ ಅವ್ರೆ, ನೀವು ಕೋಪದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಆದ್ರೆ ಇವಾಗ ನನ್ನ ಅಂದನ್ ಹೊಗಳ್ತಿರೋದು ಯಾಕೆ? ಅಂದ್ರೆ ಮನ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಬೇರೆ ತರ ಮಾತಾಡಕ್ ನಂಗೆ ಬರಲ್ಲ. ನಿಮಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಅನಿಸ್ತು, ಕೊಟ್ಬಿಟ್ಟೆ. ಬೇಕಾದ್ರೆ ತಗೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಾ, ಇರೋದನ್ನ ಇದ್ದಾಗಿ ಹೇಳಿದ್ರೆ ಎಷ್ಟು ಕೂಲ್ ಆಗ್ಬಿಟ್ರಿ ಅಂತ. ಏನೋ ಮನೇಲಿ ಸ್ವಲ್ಪ ಟೆನ್ಷನ್ ಇತ್ತು ಅಂತ ನಿಮ್ಮನ್ನ ಆ ಥರ ಬೈದೆ, ಏನೂ ಅನ್ಕೋಬೇಡಿ. ನೀವು ನನ್ನ ವೈಫ್ಗೆ ಹೋಲಿಸಿದ್ರೆ ಎಷ್ಟು ಚೆನ್ನಾಗಿರ್ತೀರೋ. ಇವಾಗ ನಿಮ್ ವೈಫ್ಗೆ ಏನಾಗಿದೆ? ಇವಾಗ ಯಾಕೆ ಬೇಕು ಬಿಡಿ ಅದೆಲ್ಲ. ಅದೇ ನೀವೇನಾದ್ರೂ ನನ್ನ ವೈಫ್ ಆಗಿದ್ರೆ ನಿಮಗೆ ಕೋಪನೇ ಬರೋಕ್ ಬಿಡದೆ ನಾನು ನೋಡ್ಕೋತಾ ಇದ್ದೆ. ಸರಿ, ಹಾಗಾದ್ರೆ ನಂಗೆ ಕೆಲಸ ಇದೆ. ಸರಿ, ಹಾಗಾದ್ರೆ ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ನನ್ನ ಕರೀರಿ. ಏನ್ ಬೇಕು ಅಂತ ಅನ್ಸಿದ್ರು ಪರವಾಗಿಲ್ಲ, ನನ್ನ ಕರೀರಿ. ನನ್ಗೇನ್ ಅವಶ್ಯಕತೆ ಇರುತ್ತೆ? ಏನೋ ಹೇಳೋಕ್ಕಾಗೋದಿಲ್ಲ, ಏನೇನ್ ಬರುತ್ತೋ ಏನ್ ಕತೆನೋ. ಸರಿ ಬಿಡಿ, ಆ ಥರ ಇದ್ದಾಗ ಕರಿತೀನಿ, ನೀವು ಹೋಗಿ ಈಗ. ಓಕೆ ಲಯ ಅವ್ರೆ, ಬಾಯ್. ಛೇ, ನನ್ಗೆ ಪ್ರಾಮಾಣಿಕವಾಗಿರೋದೇ ಇಷ್ಟ, ಅದು ನಿಂಗ್ ಕೂಡ ಗೊತ್ತು. ಪ್ರಾಮಾಣಿಕವಾಗಿರ್ಬೇಕು ಅಂದ್ರೆ ನಾವು ಈ ರೀತಿ ಇರ್ತಾ ಇರ್ಲಿಲ್ಲ. ಕನಿಷ್ಠ ನಿಮ್ ಪಾಸ್ವರ್ಡ್ ಕೂಡ ಗೊತ್ತಿಲ್ಲ ನಂಗೆ. ಅಷ್ಟರ್ಮಾನ ಇದ್ರೆ ಪ್ರಾಮಾಣಿಕತೆ ಅಂತ ಯಾಕೆ ಹೇಳ್ತೀಯಾ? ನಾನೇನಾದ್ರೂ ನಿಮ್ ಫೋನ್ ಟಚ್ ಮಾಡ್ತೀನಿ ಅಂತಾರೋ ಹೇಳಿದ್ನಾ? ನೀನ್ ಫೋನ್ ಟಚ್ ಮಾಡೋದಾದ್ರೆ ಪಾಸ್ವರ್ಡ್ ಯಾಕೆ ಬೇಕು? ಲಯ ಅವ್ರೆ, ನೀವು ಕೋಪದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಪಕ್ಕದ ಮನೆಯವನಿಗೂ ಗೊತ್ತು ನನ್ನ ಅಂದದ ಬಗ್ಗೆ. ಛೇ, ನನಗ್ ಕೋಪ ಬರ್ಲಿಲ್ಲ ಅಂದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಅವನ ಹೆಂಡತಿ ಹಾಕಿದ್ರೆ ಅಂತ ಅವನು ಇಷ್ಟಪಡ್ತಾ ಇದ್ದ. ಮನೇಲಿ ಗಂಡಂಗ್ ಮಾತ್ರ ನನ್ ಕಂಡ್ರೆ ಆಗಲ್ಲ. ಛೇ, ಬೆಳಿಗ್ಗೆ ಎಲ್ಲ ಬೈದ್ರು, ಇವಾಗ ಏನಾದ್ರೂ ಹಗ್ ಮಾಡಿದ್ರೆ ಮತ್ತೆ ಬೈತಾರೇನೋ. ಸರಿ, ಒಂದ್ಸಲ ಹಗ್ ಮಾಡ್ತೀನಿ, ಈ ಸಲ ಬೈದ್ರೆ ಮತ್ತೆ ಜನ್ಮ ಪೂರ್ತಿ ಹಗ್ ಮಾಡಲ್ಲ ಇವ್ರನ್ನ.
ಏಯ್ ಛೀ ನಾನ್ ಪ್ರೀತಿಸ್ಕೊಂಡಿರ್ಬೇಕು ಅಂದ್ರೆ ನಂಗಂಥ ಮಾತಂತೀರಾ? ಏಯ್ ಹೀಗ್ ತಪ್ಕೊಂಡ್ರೆ ಪ್ರೇಮ ಹುಟ್ಟಲ್ಲ, ಕಾಮ ಹುಟ್ಟುತ್ತೆ. ಛೇ, ನಿಮ್ಮನ್ನ ಪ್ರೀತಿಸ್ಕೊಂಡಿರ್ಬೇಕು ಅನ್ಕೊಂಡಲ್ಲ, ನಂದೇ ತಪ್ಪು. ಹೇಳ್ದೆ ತಾನೆ ತಪ್ಪೆಲ್ಲ ನಿಂದೆ ಅಂತ. ಆಫೀಸಲ್ಲಿ ಬೇರೆಯವ್ರ ಜೊತೆ ಸಂಬಂಧ ಇದೆ ಅನ್ಸುತ್ತೆ, ಅದಕ್ಕೆ ನಾನ್ ಮಾಡಿದ್ರೆ ಇಷ್ಟ ಆಗಲ್ಲ. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸರಿಗಿರಲ್ಲ ನೋಡು. ಇದನ್ನ ಹುಚ್ಚು ಮಾತು ಅನ್ನಲ್ಲ, ನಿಜ ಅಂತಾರೆ. ಹೌದು ಕಣೆ, ನಾನು ಬೇರೆ ಸೆಟಪ್ ಇಟ್ಕೊಂಡಿದ್ದೀನಿ. ನಿನಗ್ ಬೇಕಾದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ನಾನ್ ಅಂತವಳಾಗಿದ್ರೆ ಬೇಕಾದಷ್ಟು ಜನನ ಮೇಂಟೈನ್ ಮಾಡಿರ್ತಿದ್ದೆ. ನಿನ್ಗೆ ಆ ಯೋಚನೆ ಬಂದಿದೆ ಅಂದ್ರೆ ನಿನಗೂ ಮಾಡೋ ಐಡಿಯಾ ಇದೆ ಹೇಗೆ? ನಿಜ ಹೇಳು. ನಿಮ್ಮಂತ ಮೂರ್ಖರಿಗೆ ಏನ್ ಹೇಳಿದ್ರು ವೇಸ್ಟ್. ನೀವ್ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದ್ ನನ್ನ? ನಾನ್ ಹೇಳ್ತಾ ಇದೀನಿ ತಾನೆ, ನಿನಗಿಷ್ಟ ಬಂದವ್ರ ಜೊತೆ ತಿರುಗು, ನಾನು ಏನು ಅನ್ನಲ್ಲ. ಫುಲ್ ಫ್ರೀಡಮು. ನಿಂಗ್ ನನ್ ಬಗ್ಗೆ ಅರ್ಥ ಆಗಲ್ಲ ಬಿಡು. ಕೇಳಿಸ್ಕೊಳ್ಳೋಂತ ಪೇಷನ್ಸು ನನಗಂತೂ ಇಲ್ಲ ಅಮ್ಮ. ನಾನ್ ಸತ್ರೆ ನಿಂಗ್ ಬುದ್ಧಿ ಬರುತ್ತೆ ಅನ್ಸತ್ತೆ. ನೀನು ಸಾಯೋದು ಅಷ್ಟೆಲ್ಲ ಸೀನಿಲ್ಲ ಬಿಡು, ನಡಿ. ಲಯ ಅವ್ರೆ, ಏನಾಯ್ತು ನಿಮ್ಗೆ? ಹಾಗಿದಿರಲ್ಲ. ಏನಿಲ್ಲ ರೀ, ಚೆನ್ನಾಗೇ ಇದ್ದೀನಿ. ನಿಮ್ ಮುಖ ನೋಡ್ತಿದ್ರೆ ನನಗೆ ಗೊತ್ತಾಗ್ತಿದೆ, ನೀವ್ ಯಾಕೋ ಬೇಜಾರಲ್ಲಿದ್ದೀರಾ. ಹಾಗೇನಿಲ್ಲ ರೀ, ತುಂಬಾ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದೀನಿ. ನಾನಿರೋವಾಗ ನಿಮ್ಗೆ ಯಾಕೆ ಲೋನ್ಲಿಯಾಗಿ ಫೀಲ್ ಆಗ್ಬೇಕು? ನಾನು ಕಂಪನಿ ಕೊಡ್ತೀನಲ್ವಾ. ಯಾಕ್ರಿ ನಿಮ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೋತೀರಾ? ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಓನ್ಲಿ ಟೈಮ್, ಗೊತ್ತಾ? ನಿಮ್ಮನ್ನೇನೋ ಕೇಳಿದ್ರೆ ನಿಜ ಹೇಳ್ತೀರಾ? ನೀವು ಕೇಳಿದ್ರೆ ನಾನು ಸುಳ್ಳು ಹೇಳ್ತೀನಾ? ನಿಜವಾಗ್ಲೂ ನಾನು ಅಂದವಾಗಿದ್ದೀನಾ? ಇರ್ತೀರಾ, ಅಂದಾನೆ ಅಸೂಹೆ ಪಡೋ ಥರ ಇರ್ತೀರಾ. ಆದ್ರೆ ಈ ಅಂದ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಿದೆ. ನೀವ್ ಯಾಕತರ ಅನ್ಕೋತಾ ಇದ್ದೀರಾ? ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಆ ಸೌಂದರ್ಯನ ನಾನ್ ನೋಡ್ಕೋತೀನಿ. ಶೇಖರ್ ಅವ್ರೆ, ನನ್ಗೆ ಹಸ್ಬೆಂಡ್ ಇದ್ದಾರೆ ರೀ. ಕೆಲವ್ರಿಗೆ ಇದ್ರೂ ಇಲ್ದಿರೋ ಥರನೇ ಮೇಡಮ್. ನಾನು ಅರ್ಥ ಮಾಡ್ಕೊಂಡಿರೋದು ನೀವೊಬ್ರೆ. ಇನ್ನೂ ಅರ್ಥ ಮಾಡ್ಕೋಬೇಕು ಅಂತಾನೇ ಇದೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ರೀ. ಸ್ಟಾರ್ಟಿಂಗ್ ಅಲ್ಲೇ, ಇನ್ನೂ ತುಂಬಾನೇ ಸ್ಟಫ್ ಇದೆ ನಮ್ಮ ಹತ್ರ. ಶೇಖರ್ ಅವ್ರೆ, ಇದಲ್ದೆ ಬೇರೆ ಏನಾದ್ರು ಮಾಡೋಣವಾ? ನೀವ್ ಹೇಗಂತಿರೋ ಹಾಗೆ. ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಬೆಡ್ರೂಮ್ ಒಳಗಡೆ ಹೋಗೋಣ. ಆಮೇಲೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಓ ಸೂಪರ್, ಕಂಟಿನ್ಯೂ ಕಂಟಿನ್ಯೂ. ಲಯ ಅವ್ರೆ, ಏನಾಯ್ತು? ಲಯ ಅವ್ರೆ, ಲಯ ಅವ್ರೆ. ಒಳಗಡೆ ಹೋಗಿ ನಮ್ಮವ್ರ ಜೊತೆ ರೊಮ್ಯಾನ್ಸ್ ಮಾಡಿ. ಹಲೋ, ಪೊಲೀಸ್ ಸ್ಟೇಷನ್ ರೀ? ನನ್ ಗಂಡನ ನಮ್ ನೈಬರ್ ಇವಾಗ ತಾನೇ ಸಾಯಿಸ್ಬಿಟ್ರು. ಪ್ಲೀಸ್ ಬೇಗ ಬನ್ನಿ. ಹಾ ಸರ್. ಸಿಂಪಲ್ ಆಗಿ ನಾನ್ ಮಾಡಿರೋದೆಲ್ಲ ಅವ್ರ ಮೇಲೆ ಹಾಕ್ಬಿಟ್ಟೆ.